ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ, ಅಮ್ಮನ ಫೋನಿಗೆ ಕಾಲ್ ಮಾಡಿದ್ರೆ ನಿನ್ ಜೇಬಲ್ ಫೋನ್ ರಿಂಗ್ ಆಗ್ತಿದ್ಯಲ್ಲ, ಅಮ್ಮನ ಫೋನ್ ನಿನ್ನ ಹತ್ರನೇ ಇದೆಯಾ? ಅದು ಪಾರು, ಬತ್ತ ಅವಸರದಲ್ಲಿ ನಾನು ಅಮ್ಮನ ಫೋನ್ ತಂದ್ಬಿಟ್ಟಿನಿ. ಅಪ್ಪಯ್ಯ, ಅಮ್ಮ ನನ್ನ ಫೋನ್ ಎತ್ಕೊ ಹೋಗ್ಬಿಟ್ಟವ್ರೆ. ಅದೇ ಅನ್ಕೊಂಡೆ, ಅವಳು ಫೋನು ನಿನ್ನ ಹತ್ರಕ್ಕೆ ಬರೋದಕ್ಕೆ ಹೇಗೆ ಸಾಧ್ಯ ಅಂತ. ಪಾಪ ಅವ್ರ ತಂದೆ ಸಾವು ಬದುಕಿನ ಮಧ್ಯೆ ಇದಾರಲ್ವಾ, ಹಾಗಾಗಿ ಟೆನ್ಷನ್ಗೆ ಅವಳು ಫೋನ್ ಬಿಟ್ಟು ಹೋಗಿದ್ದಾಳೆ. ಇವನ ಹತ್ರ ಇದೆ. ನಿಜವಾದಣಿ ನೀವು ಹೇಳೋದು. ಅಯ್ಯ, ಇದಕ್ಕೆಲ್ಲ ಹೆಂಗೆ ಪೆಚ್ಚಾಗಿ ನಿಂತ್ಕೊಬಿಟ್ರಿ. ಮುಂದುವರಿಸಿ ಶಾಸ್ತ್ರವಾ. ಸರಿ ಕಾರಣ, ಮುಂದುವರ್ಸ್ರವ. ಒಂದ್ ನಿಮಿಷ ಮಾವ. ಅಣ್ಣನ ಫೋನ್ ಅಮ್ಮನ ಹತ್ರನೇ ಇದೆಯಲ್ಲ, ಅಣ್ಣನ ನಂಬರ್ಗೆ ಕಾಲ್ ಮಾಡ್ತೀನಿ. ಬರ್ಸು, ಅತ್ತರ್ ಫೋನು ನಿಂತವೈತೆ, ನಿನ್ ಫೋನು ಅತ್ತರ್ ತವೈತೆ ಅಂದೆ. ಈಗ ನೋಡಿದ್ರೆ ಎರಡು ಫೋನು ನಿಂತವನೇ ಐತೆ. ಇವ್ಳಿಗೆ ಏನು ಬಂದಿರೋದು ರೋಗ, ಇಂಥ ಟೈಮ್ನಾಗ ಸಿಗಾಕಿಸ್ತಾವಳಲ್ಲ. ಅಣ್ಣ, ನನ್ ಗಂಡ ನಿನ್ನೆ ಕೇಳ್ತಿರೋದು, ಹೇಳು. ಏಳು ಪರ್ಸು. ಏಯ್, ಏನಿದೆಲ್ಲ ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ? ಮದ್ವೆ ಮನೆ ಅಂದ್ರೆ ಹೆಂಗಿರ್ಬೇಕು? ಏಯ್, ಹಾಕಲ್ಲ ಮ್ಯೂಸಿಕ್ನ. ಶಿವ ಬರೋಣೇನಪ್ಪ. ಮಾಲ್ಕನ್ ಮಾವ, ನೀವ್ ಹೀಟೊಂದು ಬೇಗ ಹೊಂಟ್ಬಿಟ್ರೆ ಹೆಂಗೆ? ನೀವೇ ಮದ್ವೆಲಿ ಮುಂದೆ ನಿಂತು ಎಲ್ಲ ನಡ್ಸ್ಕೊಡ್ಬೇಕು ಮಾವ. ಬಂದಿದ್ದಾಯ್ತು, ಶಾಸ್ತ್ರ ಎಲ್ಲ ನೋಡಿದ್ದಾಯ್ತು, ನಿಮ್ಮ ಹಾಡು ಕುಣಿತ ಅದನ್ನು ಎಲ್ಲ ನೋಡಾಯ್ತಲ್ಲೋ. ಇವತ್ತಿಗೆ ಸಾಕಲ್ವಾ? ಅಯ್ಯೋ, ಊಟ ಮಾಡದೆ ಹೋದ್ರೆ ಏನಪ್ಪ ಚೆನ್ನಾಗಿರುತ್ತೆ? ಪಾಪ ನನ್ ಗಂಡ ನಿಮ್ಗೋಸ್ಕರ ಸ್ಪೆಷಲ್ ಅಡ್ಗೆ ಮಾಡಿಸಿದ್ದಾನೆ. ನನ್ ಗಂಡಂಗೆ ನೀವು ಊಟ ಮಾಡದೆ ಹೋದ್ರೆ ಬೇಜಾರಾಗಲ್ವಾ? ಇಲ್ಲಿ ಊಟ ಮಾಡ್ತಾ ಕೂತ್ರೆ ಮನೇಲಿ ನಿಮ್ಮ ಅಮ್ಮಂದಿರು ಮಾಡಿರೋ ಅಡುಗೆನ ಯಾರಮ್ಮ ಊಟ ಮಾಡ್ತಾರೆ? ಅಮ್ಮಂದ್ರು ಅಡ್ಗೆ ಮಾಡಿದಾರ? ಅಮ್ಮಂದ್ರು ಊರಿಗೆ ಹೋಗಿದ್ದಾರೆ ಅಂದಲ್ವಾ? ಹಾ, ಅದು ಅದು ಪಾರು, ಅಮ್ಮದಿರು ಯಾವಾಗಲೂ ಮನೇಲಿ ಇರ್ತಿದ್ರಲ್ವೇ. ಯಾವಾಗಲೂ ಒಂದ್ಕಿತ ಇಲ್ದಿದ್ದಾಗ ಅಪ್ಪ ಹೆಂಗ್ ನೆನ್ಪಿರ್ಬೇಕು ಅಲ್ವೇ?
ಅದಕ್ಕೆ ಹಂಗಂದ್ರು ಅಲ್ವಪ್ಪಯ್ಯ? ಹಾ ಹಾ ಛತ್ರಿ ನಡಿಲ್ಲ ಶಿವ ಬರ್ತೀವಿ. ಅಲ್ಲ ಮಾವ, ಈಗ ಅತ್ತೇರು ಮನೇಲಿಲ್ಲ, ಎಲ್ಲಾದ್ರೂ ಹೊಸಿ ಊಟ ಮಾಡ್ಕೊಂಡು ಹೋಗ್ಬೋದಲ್ಲ? ಅಲ್ವೋ, ಇವತ್ತಿನ ನಿಮ್ಮ ಖುಷಿ ಸಂತೋಷ ಸಂಭ್ರಮ ಎಲ್ಲ ನೋಡಿ ಹೊಟ್ಟೆ ತುಂಬ ಇತ್ಕೊಂಡು ಊಟ ಎಲ್ಲ ಸೇರುತ್ತೆ. ಹಾ ಪರಶು, ಅಲ್ಲ ಮಾವ, ಅಯ್ಯೋ ಬಿಡ್ರಿ, ಕರ್ದು ಹೆಣ್ಣು ಕೊಟ್ರೆ ಅದೆಂಥದೋ ರೋಗ ಅಂತ ಅಲ್ವಪ್ಪ? ಛತ್ರಿ ಪಾಪ ಮಾವ ಬೇಜಾರು ಮಾಡ್ಕೊಂಡೇ ಹೊಂಟ್ರು. ಅಲ್ಲ ಪರೋ, ನೀ ಮಾವಂತವ ಯಾಕಂಗಾಡಿಯಾ? ಓ ಅದಾ, ನನಗೆ ನಮ್ಮ ಅಪ್ಪನ ಮೇಲೆ ತುಂಬ ಲವ್. ಅದೆಲ್ಲ ನಿಂಗೆ ಅರ್ಥ ಆಗಲ್ಲ ಮಾವ. ಬಾ, ಅವ್ರು ಊಟ ಮಾಡ್ದಿದ್ರೆ ಏನಾಯ್ತು, ನಾ ಊಟ ಮಾಡು. ಬಾ ಬಾ. ಅಲ್ಲ ಮಾವ, ಅಯ್ಯ ಅಪ್ಪ ಮಾವ. ಅಯ್ಯೋ ಪಾರು. ಅದ್ಯಾಪಾರು ಸುಮ್ಕೆ ನನ್ನ ಹಂಗ್ ನೋಡಿಯಾ? ಓಹೋ, ಸುಮ್ಮನೆ ನೋಡ್ದಲ್ಲೇ ದುಡ್ಡು ಕೊಟ್ಟು ನೋಡೋದಕ್ಕೆ ನೀನೇನು ಝೂನಲ್ಲಿರೋ ಪ್ರಾಣಿನ? ಪಾರು, ನಮ್ಮ ಜನ ನನ್ನ ಪ್ರೀತಿಲಿ ನನ್ನ ಮಾರಿಗುಡಿ ಹುಲಿ ಅಂತಾರೆ. ಓಹೋ, ನೀನು ಮಾರಿಗೋಡಿ ಹುಲಿ ಆದರೆ ನಾನು ಮಾರಿಗೋಡಿ ಹೆಣ್ಣುಲಿ. ಅಯ್ಯೋ ಮಾವ, ಅದೆಷ್ಟು ಚೆನ್ನಾಗಿ ನಗ್ತೀಯ. ನಿನ್ನ ಮೇಲೆ ಲವ್ ಆದ್ಮೇಲೆ ನಿನ್ನ ನಗು, ನಿನ್ನ ಮಾತು, ನಿನ್ನ ತುಂಟಾಟ, ಇನ್ನೋಸೆನ್ಸ್ ಎಲ್ಲನೂ ತುಂಬ ಇಷ್ಟ ಆಗ್ತದೆ. ಯಾ ಮತ್ತೆ ನೋಡ್ತಿದ್ಯಾ ಪಾರೋ? ಯಾಕೆ ನೋಡ್ಬಾರ್ದಾ? ನೋಡಿದ್ರೆ ನಿನ್ನ ಗಂಟೆನಾದ್ರೂ ಹೋಗುತ್ತಾ? ಒಳ್ಳೆ ಎಳೆ ಕೂಸಾಡ್ದಂಗೆ ಆಡ್ತಲ್ಲ ನೀನು. ಯಾ ಹೋಗ್ಲಿ ಬಿಡು ಪಾರು, ಸುಮ್ಕೆ ಹೇಳ್ದೆ. ಅದ್ಯಾಕೆ ಹಂಗೆ ಕೋಪ ಮಾಡ್ಕತ್ಯಾ? ಏನಿಲ್ಲ, ನಿನ್ನ ಮುಖದಲ್ಲಿ ಏನೋ ಕಲೆ ಇದ್ದಂಗಿತ್ತು, ಅದೇ ನೋಡ್ತಿದ್ದೆ. ಎಲ್ಲಿರೋ ನೋಡ್ಕೊಬತ್ತೀನಿ. ನೀನೆಲ್ಲೂ ಹೊರಗೆ ಹೋಗಂಗಿಲ್ಲ. ಒಂದ್ಸಲ ರೂಮ್ ಒಳಗೆ ಬಂದು ಬಾಗ್ಲು ಹಾಕಿದ್ಮೇಲೆ ಮುಗೀತು. ನೀನು ನನ್ನ ಜೊತೆಲ್ಲೇ ಇರಬೇಕು. ಹಂಗಲ್ಲ ಪಾರು, ಅದು ಇಲ್ಲಿ ಕಲೆ ಆಗೈತಿ ಅಂದಲ್ಲ, ಅದಕ್ಕೆ ಕರಡಿಲಿ ನೋಡ್ಕೊಂಬರುಮಾ ಅಂತ. ನಿನಗೆ ಕನ್ನಡಿ ಹಾಕ್ಬೇಕು, ನಾನಿಲ್ವಾ? ನೀನ ಕನ್ನಡಿನ ಈ ತವಾಸಿ ಮಾಡಿಯ ಪಾರು? ನನ್ನ ಕಣ್ಣೇ ನಿನ್ನ ಕನ್ನಡಿ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ನಿನ್ಗೇನಾದ್ರು ಕಲೆ ಕಾಣುತ್ತಾ ಅಂತ. ನನ್ನ ಕಣ್ಣೊಳಗೆ ಬೀಳೋ ನಿನ್ನ ಪ್ರತಿಬಿಂಬದಲ್ಲೇ ನಿನಗೆ ಕಾಣಿಸಿದ್ರು ಕಾಣಿಸ್ಬೋದು. ಯವ್ವ ಬೇಡ ಪಾರು, ನಿನ್ ತಮ್ಮಯ್ಯ ಅಂತೀನಿ. ಯಾಕೆ ಒಳ್ಳೆ ಇದ್ರ ಪುಕ್ಲಂತರ ಆಡ್ತೀಯಲ್ಲ? ನೋಡು, ಏನಾಗಲ್ಲ. ಒಂಥರ ಆಯ್ತದೆ. ಅದಕ್ಕೆ ಕೇಳ್ತಿರೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.